Yeah, yeah, yeah. Yeah. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ಬೆಳಗ್ಗೆ, ಸೊ ಬೆಳಗ್ಗೆನೇ ಚರಿದು ಡೈಲಿ ರುಟೀನ್ ಲೈಕ್ ಸ್ಕೂರಲ್ಗೆ ಪೀನಟ್ಸ್ ಹಾಕ್ತಾ ಇದ್ದಾಳೆ. ನಾನು ಕೆಲವು ಕ್ರಾಫ್ಟ್ ಐಟಮ್ಸ್ಗಳನ್ನ ಬೇಕಾದ
ತೊಗೊಂಡೆ. ಆ್ಯಂಡ್ ಇಲ್ಲಿ ನಾನು ಪ್ಲ್ಯಾಂಟರ್ಸು ಮತ್ತು ಸ್ಟೋನ್ಸು ಆ ಥರದ್ದೆಲ್ಲ ನೋಡೋಕ್ಕೆ ಬಂದಿದ್ದೀನಿ. ನೋಡಿ ಇದು ಪ್ಲ್ಯಾಂಟರ್ ಎಷ್ಟು ಕ್ಯೂಟಾಗಿದೆ. ಆ್ಯಂಡ್ ಪ್ಲ್ಯಾಂಟ್ಸ್ಗಳು ನೋಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿರೋ ಹೂವಿನ ಪ್ಲ್ಯಾಂಟ್ಸ್ಗಳೆಲ್ಲ ಇದ್ದಾವೆ. ಆ್ಯಂಡ್ ಹಾಗೆ ಬರ್ತಾ ನಾವು ಚಿಪೋಟ್ಲೆಗೆ ಹೋಗಿ ವೆಜ್ಜಿ ಬೌಲ್ನ ತೊಗೊಂಡ್ವಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾವು ವೆಜ್ಜಿ ಬೌಲ್ನ ತಿಂದ್ವಿ. ನನಗಂತೂ ಈ ವೆಜ್ಜಿ ಬೌಲ್ ತುಂಬಾ ಇಷ್ಟ. ಸೊ ಅವಕಾಡೋ ನೋಡ್ಬೋದು, ಸ್ವೀಟ್ ಕಾರ್ನ್ಸು, ಚೀಸು ಮತ್ತು ಬೆಲ್ ಪೆಪ್ಪರ್ಸು ತುಂಬ, ಮತ್ತು ಒಳಗಡೆ ಬ್ಲ್ಯಾಕ್ ಬೀನ್ಸು, ಬ್ರೌನ್ ರೈಸು, ತುಂಬ ಹೆಲ್ದಿ ಪ್ರೋಟೀನ್ ತುಂಬಾ ಇರುವಂತಹ ಫುಡ್ ಇದು. ಆ್ಯಂಡ್ ಇವಾಗ ಮಧ್ಯಾಹ್ನದ ಟೈಮು. ಸೊ ಇವಾಗ ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ. ಸೊ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ. ನಾನು ಈ ಪ್ಲೇಸಿಗೆ ಯಾವತ್ತೂ ಹೋಗೇ ಇಲ್ಲ. ಅಂದರೆ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮು ನಾನು ಆ ಪ್ಲೇಸ್ಗೆ ಹೋಗ್ತಾ ಇರೋದು. ಸೊ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೆ. ನೋಡಿ ನಾವು ಆ ಪ್ಲೇಸಿಗೆ ಬಂದೇ ಬಿಟ್ವಿ. ಸೊ ಅದೇ ಟಾಪ್ ಗಾಲ್ಫ್ ಅಂತ. ಸೊ ಗಾಲ್ಫ್ ಆಡುವಂಥ ಪ್ಲೇಸ್ ಇದು. ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ಇಲ್ಲಿ ಎಂಟ್ರೆನ್ಸ್ ಇದು. ಸೊ ಇಲ್ಲಿ ನಾವು ಹೋಗಬೇಕು. ಸೊ ಎಂಟರ್ ಆದ ತಕ್ಷಣ ಈ ಥರ ಕಾಣಿಸುತ್ತೆ. ಹೋಟೆಲ್ ಅಂದರೆ ಪಕ್ಕನೇ ನಮಗೆ ರೆಸ್ಟೋರೆಂಟ್ಸ್ ಇರುತ್ತೆ. ಸೊ ಅಲ್ಲೇ ಕೂತ್ಕೊಂಡು ಕುಡಿತಾ ಮತ್ತು ಏನಾದರೂ ಆರ್ಡ್ರ್ ಮಾಡಿ ತಿಂತಾ ಈ ಥರ ಆಡೋವಂಥ ಪ್ಲೇಸು. ಸೊ ನಾವು ರಿಜಿಸ್ಟರ್ ಮಾಡಿಸ್ಕೊಂಡು ಮೇಲ್ಗಡೆ ನಮಗೆ ಫಸ್ಟ್ ಫ್ಲೋರಲ್ಲಿ ಸಿಕ್ತು. ಸೊ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಸಿಗಲಿಲ್ಲ. ಸೊ ಇಲ್ಲಿ ನಾವು ಹೋಗ್ತಾ ಇದ್ದೀವಿ ನೋಡಿ ಫಸ್ಟ್ ಫ್ಲೋರ್ಗೆ. ನಮಗೆ ಒಂದು ಸ್ಲಾಟ್ ಕೊಡ್ತಾರೆ. ಈ ಥರ ನಂಬರ್ಸ್ಗಳಿರ್ತವೆ. ನಮಗೆ 216 ಅನ್ನೋ ಸ್ಲಾಟ್ ಸಿಕ್ಕಿತ್ತು. ಅದಕ್ಕೆ ಬೇ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಆ ಗಾಲ್ಫ್ ಸ್ಟಿಕ್ಸ್ಗಳೆಲ್ಲ ಅಲ್ಲಿ ಇಟ್ಟಿರ್ತಾರೆ. ಸೊ ಡಿಫ್ರೆಂಟ್ ಸೈಜಸ್ಸು ಇರುತ್ತೆ. ನಾವು ಯಾವ್ದು ಬೇಕೋ ಅದನ್ನು ತೊಗೋಬೋದು. ಆ್ಯಂಡ್ ಇಲ್ಲಿ ಸೈನ್ ಇನ್ ಮಾಡ್ತಾ ಇದ್ದೀವಿ ನಾವು. ಸೊ ನಮ್ಮ ಹೆಸರು ಮತ್ತು ನಮ್ಮ ಪಾರ್ಟ್ನರ್ ಹೆಸರು ಆ ಥರ ಎಲ್ಲ ಹೆಸರು ಬರೆದ್ಬಿಟ್ಟು ಸೈನ್ ಇನ್ ಮಾಡಬೇಕು. ಈ ಜಾಗದಲ್ಲೇ ನಿಂತ್ಕೊಂಡು ಆಡೋ ಅಂಥದ್ದು. 2 ಮಾರ್ಕ್, ವೈಟ್ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಬಾಲ್ನ ಇಡಬೇಕು. ಸೊ ಇಲ್ಲಿ ನೋಡಿ ಪ್ಯಾಚಸ್ ಕಾಣಿಸ್ತಾ ಇದೆ, ದೊಡ್ಡದು ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸೊ ಅಲ್ಲಿ ಹೋಗಿ ಬಾಲ್ ಬೀಳಬೇಕು. ಆ್ಯಂಡ್ ಮೇಲ್ಗಡೆ ಎಲ್ಲ ನೆಟ್ ಹಾಕಿದ್ದಾರೆ ನೋಡಿ, ಎಷ್ಟು ಹೈಟ್ ತನಕ ನೆಟ್ ಹಾಕಿದ್ದಾರೆ. ಸೊ ಬಾಲ್ ಆಚೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಆ ಥರ ನೆಟ್ಗಳನ್ನ ಹಾಕಿರ್ತಾರೆ. ಸೊ ತುಂಬಾ ಚೆನ್ನಾಗಿತ್ತು ವ್ಯೂ. ನಮಗಂತೂ ತುಂಬಾ ಇಷ್ಟ. ನೀವು ನೋಡ್ಬೋದು ಎಷ್ಟೊಂದು ದೊಡ್ಡಕ್ಕೆ ತುಂಬ ಸ್ಲಾಟ್ಸ್ಗಳಿರ್ತವೆ, ಬೇಗಳಿರ್ತವೆ ನೋಡಿ. ಇದೆಲ್ಲ ಸ್ಟಿಕ್ಸ್ಗಳು. ಸೊ ಯಾವ ಸ್ಟಿಕ್ಸ್ ಬೇಕೋ ಆ ಸ್ಟಿಕ್ಸ್ನ ನಾವು ಚೂಸ್ ಮಾಡ್ಕೋಬೋದು. ಸೈಜಸ್ಸು ಡಿಫ್ರೆಂಟಾಗೇ ಇರುತ್ತೆ ನೋಡಿ. ಇಲ್ಲಿ 215, 214 ಆ ಥರ ಸ್ಲಾಟ್ಗಳಿರ್ತವೆ. ಸೊ ಫಸ್ಟ್ ನಾವು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನಾವು ಸೈನ್ ಇನ್ ಮಾಡಿ ಆದಮೇಲೆ ನಮಗೆ ಇಷ್ಟು ಟೈಮ್ ಅಂತ ಕೊಟ್ಟಿರ್ತಾರೆ. 1 hour ಟೈಮ್. ನಾವು ಎಷ್ಟು ಬೇಕಾದ್ರೂ ಎಕ್ಸ್ಟೆಂಡ್ ಮಾಡ್ಕೋಬೋದು. ಮಿನಿಮಮ್ 1 hour ಅಂತ ಇರುತ್ತೆ. ಚರಿ ಅಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು. ಹೊಸ ಪ್ಲೇಸ್ ಅಲ್ವಾ. ಸೊ ತುಂಬ ದಿನ ಆದಮೇಲೆ ಹಿಂಗೆ ಕರ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ತುಂಬಾ ಎಂಜಾಯ್ ಮಾಡ್ತಿದ್ಲು ಅವಳು. ಆ್ಯಂಡ್ ಅಲ್ಲಿ ಬೇರೆ ಬೇರೆ ಥರ ಗೇಮ್ಸ್ಗಳಿರ್ತವೆ, ನೀವು ನೋಡ್ಬೋದು. ಸೊ ನಾವು ಒಂದು ಗೇಮ್ನ ಚೂಸ್ ಮಾಡಿದ್ವಿ. ಸೊ ಗೇಮ್ ಸ್ಟಾರ್ಟ್ ಆಯಿತು. 20 ಬಾಲ್ಸು ಮತ್ತು 1 hour ಇರುತ್ತೆ. 20 40 ಬಾಲ್ಸ್ ಇರುತ್ತೆ. 1 ಅವರಲ್ಲಿ 40 ಬಾಲ್ಸ್ ಹೊಡಿಬೇಕು. ಸೊ ನನಗೆ 20 ಮತ್ತು ನನ್ನ ಹಸ್ಬೆಂಡ್ಗೆ 20 ಅಂತ. ಯಾರು ಜಾಸ್ತಿ ಪಾಯಿಂಟ್ಸ್ ಗೇನ್ ಮಾಡ್ತಾರೆ ಅನ್ನೋದೇ ಇದು ಆಟ. ಸೊ ನೋಡಿ, ಫಸ್ಟ್ ಬಾಲ್ಗೆ ಅವರು 119 yards ಅಷ್ಟು ದೂರ ಹೊಡೆದು 5 points ತೊಗೊಂಡೇ ಬಿಟ್ಟರು. ನೆಕ್ಸ್ಟ್ ಬಾಲ್ಗೆ ಆ ಥರ ಸೆನ್ಸರ್ ಇರುತ್ತೆ. ಸೊ ಸ್ಟಿಕ್ಕಿಂದ ಅದನ್ನು ಜಸ್ಟ್ ಹಿಂಗೆ ಟಚ್ ಮಾಡಿದರೆ ನೆಕ್ಸ್ಟ್ ಬಾಲ್ ಬರುತ್ತೆ. ನೆಕ್ಸ್ಟ್ ಮತ್ತೆ ಆಟ ಸ್ಟಾರ್ಟ್ ಮಾಡೋದು.
ಇಲ್ಲಿ ನಾನು ಟ್ರೈ ಮಾಡೋಕ್ಕೆ ಹೋದೆ. ನಾನು ಫಸ್ಟ್ ಟೈಮ್ ಸ್ಟಿಕ್ ಹಿಡಿತಾ ಇರೋದು. ನನಗೆ ಏನಂತನೂ ಗೊತ್ತಿಲ್ಲ. ಸೊ ಅವರು ನನ್ನ ಹಸ್ಬೆಂಡ್ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಹೆಂಗೆ ಆಡಬೇಕು, ಹೆಂಗೆ ಬಾಲ್ ಇಟ್ಕೋಬೇಕು. ಸೊ ಅಲ್ಲಿ ಯಾವುದ್ಯಾವುದಕ್ಕೆ ಹೊಡೆದ್ರೆ ಎಷ್ಟೆಷ್ಟು ಪಾಯಿಂಟ್ಸು ಮತ್ತು ಎಷ್ಟೆಷ್ಟು ದೂರ ಹೋಗಬೇಕು ಬಾಲು, ಹೆಂಗೆ ಆಡಬೇಕು ಅಂತ ರೂಲ್ಸ್ ಹೇಳ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ಗೇನೋ ಅಭ್ಯಾಸ ಇದೆ, ರೂಢಿ ಇದೆ, ಅವ್ರು ಇಲ್ಲಿ ಮೆಂಬರ್ ಆಗಿದ್ದಾರೆ. ಬಟ್ ನನಗೆ ಫಸ್ಟ್ ಟೈಮ್ ಹೋಗಿರೋದು. ಸೊ ತುಂಬ ಸತಿ ಹೋಗಬೇಕು ಅಂದ್ಕೊಂಡು ತುಂಬ ಸತಿ ಕ್ಯಾನ್ಸಲ್ ಮಾಡಿದ್ದಾಗಿದೆ ಇಲ್ಲಿ ಹೋಗೋಕ್ಕೆ. ಸೊ ಹಾಗಾಗಿ ಈ ಲಾಸ್ಟ್ ಹೋಗೇ ಬಿಡೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ತುಂಬಾ ಎಂಜಾಯ್ ಮಾಡಿದೆ ನಾನು. ಫಸ್ಟ್ 2 ಸತಿನೂ ಬಾಲಿಗೂ ಟಚ್ಚು ಸಹಿತ ಆಗಲಿಲ್ಲ ಅದು. ಇದು 4ನೇ ಸತಿ ಹೊಡಿಲೇಬೇಕು ಅಂತ ಫುಲ್ಲು ನಿಂತ್ಕೊಂಡು ಫುಲ್ ಏಮ್ ಇಟ್ಟು ಅಟ್ ಲಾಸ್ಟ್ 5ನೇ ಪ್ರಯತ್ನಕ್ಕೆ ಅಂತೂ ಬಾಲ್ ಟಚ್ ಆಗಿ ಹೋಯಿತು. ಒಂದು 3 ಪಾಯಿಂಟ್ಸು ತೊಗೊಂಡೆ. ಅಲ್ಲಿ ರೆಡ್ ಕಲರ್ ಬಟನ್ ಕಾಣಿಸುತ್ತಲ್ಲ, ಅಲ್ಲಿ ವೇವ್ ಮಾಡಿದರೆ ಬಾಲ್ ಬಂದು ಬೀಳುತ್ತೆ. ಮತ್ತು ಕಲರ್ಸ್ ಪ್ಯಾಚಸ್ ನೋಡಿದ್ರಲ್ಲ, ಸೊ ಅಲ್ಲಿ ನೋಡ್ಕೊಳ್ಳೋದು ಯಾವ್ಯಾವ ಪ್ಯಾಚಸ್ಗೆ ಹೊಡೆದ್ರೆ ಎಷ್ಟೆಷ್ಟು ಪಾಯಿಂಟ್ಸು ಅಂತ. ಸೊ ನೋಡಿ ಇವಾಗ ಅಂದರೆ ಅದ್ರ ಒಳಗೆ ಹೋಗಿ ಬೀಳಬೇಕದು. ಸೊ ಅಂದರೆ ಮಾತ್ರ ಪಾಯಿಂಟ್ ಸಿಗುತ್ತೆ. ಎಷ್ಟು ದೂರ ಹೋಗುತ್ತೋ ಅಷ್ಟು ಜಾಸ್ತಿ ಪಾಯಿಂಟ್ಸು. ಅಲ್ಲಿ ನಿಮ್ಗೊಂದು ಚಿಕ್ಕ ವ್ಯಾನ್ ಕಾಣಿಸ್ತಾ ಇದೆ ನೋಡಿ. ಸೊ ಅದು ಏನಂತಂದರೆ ಬಿದ್ದಿರುವಂಥ ಬಾಲ್ಗಳನ್ನೆಲ್ಲ ಅದು ಕಲೆಕ್ಟ್ ಮಾಡಿ ಮತ್ತೆ ಅದು ಸ್ಟೋರೇಜ್ಗೆ ಹಾಕ್ತಾ ಇರುತ್ತೆ. ಸೊ ನಾವು ಹೊಡೆದಿರೋಂಥ ಬಾಲ್ಗಳೆಲ್ಲ ಅಲ್ಲಿ ಇಲ್ಲಿ ಹೋಗಿರುತ್ತಲ್ಲ, ಸೊ ಹಾಗಾಗಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇರುತ್ತೆ ಅದು. ನೋಡಿ ಆ ಥರ ವೇವ್ ಮಾಡೋದು. ಸೊ ಅಲ್ಲಿಂದ ಬಾಲ್ ಬರುತ್ತೆ. Six points ಅಪ್ಪಿ. ಹಾಂ ಆ್ಯಂಡ್ ನಾವು ಸಮ್ ಐಟಮ್ಸ್ನ ಆರ್ಡರ್ ಮಾಡಿದ್ವಿ ತಿನ್ನೋಕ್ಕೆ. ಅಲ್ಲ ಇಲ್ಲೆಲ್ಲ ಜಾಸ್ತಿ ನಾನ್ ವೆಜ್ಗಳೇ ಸಿಗುತ್ತಲ್ಲ, ಹಾಗಾಗಿ ನಾವು ಜಸ್ಟ್ ಸ್ನ್ಯಾಕ್ಸ್ನ ತೊಗೊಂಡಿದ್ವಿ. ಯಾಕೋ ಚೆರಿ ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಹಸ್ಬೆಂಡು 10 ಮತ್ತು 14 ಪಾಯಿಂಟ್ಸ್ ರೆಡ್ ಬಾಲಲ್ಲಿ ಹೊಡಿದ್ರು. ಸೊ ನಾನಂತೂ ಐದರ್ 0 ಹೊಡಿತಾ ಇದ್ದೆ, ಐದರ್ 3 ಹೊಡಿತಾ ಇದ್ದೆ. ಹೈಯೆಸ್ಟ್ ಹೊಡೆದಿರೋದಂದರೆ ನಾನು 6 ಪಾಯಿಂಟ್ಸ್ ಅಂತ ಅನ್ಕೋತೀನಿ. ಅಂದರೆ ಅಷ್ಟು ದೂರ ತನಕ ಹೊಡಿಯೋಕೆ ಕಷ್ಟ ಆಗ್ತಿದ್ದಿದ್ದು ನನಗೆ. ಹೋಗಲಿಲ್ಲ. ನಾವೇನು ತೊಗೊಂಡಿದ್ವಿ ಅಂದರೆ ಆರೆಂಜ್ ಜ್ಯೂಸು, ಚಿಪ್ಸು, ಗ್ವಾಕಮುಲಾ ಮತ್ತು ಫ್ರೆಂಚ್ ಫ್ರೈಸ್ ತೊಗೊಂಡಿದ್ವಿ.
ಅಲ್ಲಿ ನೋಡಿ ಹೊಡೆದಿರೋ ಬಾಲು ಎಲ್ಲೋಗುತ್ತೆ ಅಂತ ಗ್ರಾಫ್ ಆಗಿ ಆ ಥರ ತೋರಿಸತ್ತೆ, ಲೈಕ್ ಟಾಪ್ ವ್ಯೂ ಇಂದ ಎಲ್ಲಿ ಹೋಗ್ತದೆ ಬಾಲು ಅಂತ. ಸೊ ಔಟ್ ಆಫ್ ದ ಬೇರೆ ಕಡೆ ಎಲ್ಲೋ ಹೋಗಿದೆ ಬಾಲು. ಲಾಸ್ಟ್ ಒಂದು 15 ಮಿನಿಟ್ಸು ಒಂದು 8 ಬಾಲ್ಸ್ ಏನೋ ಇತ್ತು. ಸೊ ಆವಾಗ ನಾವು ಚರಿನ ಕರ್ಕೊಂಡು ಬಂದ್ವಿ. ಸೊ ಅವಳು ಒಂದು ಸ್ವಲ್ಪ ಎಂಜಾಯ್ ಮಾಡಲಿ, ಆಡಲಿ ಅಂತ. ಅವಳಿಗೆ ಸಣ್ಣ ಸ್ಟಿಕ್ಕು ಅಂದರೂ ಅವಳು ಸ್ಟಿಕ್ಕಿನ ತುಂಬ ಸ್ಟಿಕ್ಕೇ ಅವಳಕಿನ್ನ ಜಾಸ್ತಿ ಎತ್ತರ ಇದೆ. ಬಟ್ ಅದು ಇದ್ದಿದ್ರಲ್ಲೇ ಅದೇ ಚಿಕ್ಕ ಸ್ಟಿಕ್ ಇದ್ದಿದ್ದು. ಸೊ ಹೊಡೆದ್ಲು ಅವಳು. ಹುಷಾರಪ್ಪಿ ಅವಳ ಹನಿ. ವಾ ಗುಡ್ ಸರಿ. ಅಪ್ಪಿ ಹುಷಾರಪ್ಪಿ, ನೀನು ಈ ಕಡೆ ನಿಂತ್ಕೋ. ಅಮ್ಮ ಅಮ್ಮ ನೋಡಿದ್ರಲ್ಲ, ನನ್ಕಿನ ಮುಂಚೆನೆ ಚರಿ ಕಲ್ತ್ಕೊಂಡ್ಬಿಟ್ಲು. ಆ ಕೋಲ್ ಅಷ್ಟು ಉದ್ದ ಇಲ್ಲ, ಆ ಕೋಲ್ನ ಇಟ್ಕೊಂಡು ಸ್ಟಿಕ್ನ ಇಟ್ಕೊಂಡು ಫುಲ್ಲು ಅಡ್ಡಾಡ್ತಾ ಇದ್ದಾಳೆ. ಅವಳಿಗೆ ಎತ್ಕೊಳಕ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಟ್ಟು ಬೇರೆಯವರು ಅದನ್ನು ಮುಟ್ಬಾರ್ದು ಆ ಥರ ಮಾಡ್ತಾಯಿದ್ಲು. ಫುಲ್ ಹಠ ಮಾಡ್ತಾಯಿದ್ಲು. ಸೊ ಟೈಮ್ ಆಯಿತು, ನಾವು ಹೊರಟ್ವಿ. ಆ್ಯಂಡ್ ನೈಟ್ ಟೈಮು ಟಾಪ್ ಗಾಲ್ಫ್ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನೀವು ನೋಡ್ಬೋದು, ಅದೆಲ್ಲ ಲೈಟ್ಸ್ಗಳು ಒಂದೊಂದು ಪ್ಯಾಚ್ಗೆ ಒಂದೊಂದು ಥರ ಲೈಟ್ಸು ಇಲ್ಲಿ ಕಾಣಿಸುತ್ತೆ ನೋಡಿ. ಈ ಥರ ಸಖತ್ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಂಡ್ ಅಷ್ಟು ಹೊತ್ತು ಇರೋಕ್ಕಾಗಲ್ಲ, ಯಾಕೆಂದರೆ ಚರಿ ಇದ್ದಾಳಲ್ಲ. ಸೊ ತುಂಬಾ ದೂರ ಇದೆ, ಲೈಕ್ 1 hour ಡ್ರೈವ್ ಆಗುತ್ತೆ ನಮ್ಮ ಮನೆಯಿಂದ. ತುಂಬಾ ದೂರ ಇತ್ತು ಇದು. ಆ್ಯಂಡ್ ಇವತ್ತಿನ ದಿನ ನಾನು ತುಂಬಾ ಎಂಜಾಯ್ ಮಾಡಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ಕಾರ.